ಈಗ ಖರ್ಗೆ RSS ಬಗ್ಗೆ ಮಾತಾಡ್ತಾರಲ್ಲ, ಅದ್ರಲ್ಲಿ ಒಂದು ಬಾರಿ ಆದ್ರೂ ಕಲಬುರಗಿ ಅಭಿವೃದ್ಧಿ ಬಗ್ಗೆ ಮಾತಾಡಿದ್ದಾರೆ. ಅವ್ರ ಇಲಾಖೆ ಅಭಿವೃದ್ಧಿ ಬಗ್ಗೆ ಒಂದ್ಸರಿ ಮಾತಾಡಿದ್ದಾರೆ. ನಾನು ವಿಧಾನಸಭೆಯಲ್ಲಿ ಪ್ರಸ್ತಾವ ಮಾಡಿದೆ, ಅವರ ಇಲಾಖೆ ಪರ್ಸೆಂಟೇಜು 100ಕ್ಕೆ 30%, 32% ಬಂದಿದೆ. ಅಂದ್ರೆ ಪಾಸಿಂಗ್ ಮಾರ್ಕು ಇಲ್ಲ ಅವ್ರಿಗೆ. ಇಲಾಖೆ ಅಧಿವೇಶನದಲ್ಲಿ ಬಿಡುಗಡೆ ಮಾಡಿದ್ದೀನಿ ಅವ್ರ ಪರ್ಫಾರ್ಮೆನ್ಸ್. ಒಂದ್ ಬಗ್ಗೆ ಅದ್ರ ಬಗ್ಗೆ ರಿಯಾಕ್ಷನ್ ಮಾಡ್ತಾರ? ಮಾಡಲ್ಲ. ಮಾತ್ರ RSS ನೋಂದಾವಣಿ. RSS ಇಲ್ಲಿಲ್ಲಪ್ಪ. RSS ಅಮೆರಿಕಾದಲ್ಲೂ ಇದೆ, ಜರ್ಮನ್ನಲ್ಲೂ ಇದೆ, ಜಪಾನ್ನಲ್ಲೂ ಇದೆ, ಇಡೀ ಭಾರತ ದೇಶದಲ್ಲೂ ಇದೆ. ನೀನ್ ಯಾವುದೋ ಒಂದಿಷ್ಟಾಗಲ್ಲ ಕಲಬುರಗಿ ಯಾವುದೋ ಅವರು ಕಾನ್ಸ್ಟಿಟ್ಯೂನ್ಸಿ ಚಿತ್ತಾಪುರನೇ ಚಿತ್ರ ವಿಚಿತ್ರ ಆಗೋಗೈತೆ ನಿಮ್ ಕತೆ. ಅಲ್ಲೇ ಅಭಿವೃದ್ಧಿ ಮಾಡಕ್ಕಾಗ್ತಾ ಇಲ್ಲ. ಇಡೀ ಪ್ರಪಂಚದಲ್ಲಿ 157 ದೇಶದಲ್ಲಿದೆ. ಅಲ್ಲೆಲ್ಲ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸ್ತೀಯ ನೀನು? ಸುಮ್ಮನೆ ಇಲಾಖೆ ಚರ್ಚೆ ಆಗಬಾರ್ದು, ಕಾಂಗ್ರೆಸ್ ಪಾರ್ಟಿದು ಅಭಿವೃದ್ಧಿ ಶೂನ್ಯ ಅನ್ನೋದು ಚರ್ಚೆ ಆಗಬಾರ್ದು. ಅದಕ್ಕೆ RSS ಅಂದ್ಬಿಟ್ರೆ ದಿನಪತ್ರಿಕೆಯಲ್ಲಿ ಟಿವಿಯಲ್ಲಿ ಅದೇ ಓಡ್ತೈತೆ. ಅದಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಗಿಮಿಕ್ ಅಷ್ಟೇ ಇದು. ಅವ್ರ ತಾಕತ್ತಿದ್ರೆ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಲಿ. 3 ವರ್ಷದಲ್ಲಿ ಏನ್ ಮಾಡಿದಿರಿ ಅಂತ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿ. ಆಸ್ಪತ್ರೆ ಕಟ್ಟಡ ನಾವು, ಏರ್ಪೋರ್ಟ್ ಕಟ್ಟಡ ನಾವು, ರೈಲ್ವೆ ಸ್ಟೇಷನ್ ಕಟ್ಟಡ ನಾವು, ಅದನ್ನು ಉಪಯೋಗಿಸ್ತಾ ಬಿಜೆಪಿ ಇವ್ರ ಹತ್ರ ನಾವ್ಯಾಕೆ ಅಭಿವೃದ್ಧಿ ಕಲಿಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ. ಯಾವ ಏರ್ಪೋರ್ಟ್ ಅಂತ ಹೇಳ್ಬೇಕಲ್ಲ. ಬೆಂಗಳೂರು ಏರ್ಪೋರ್ಟ್ ಕಟ್ಟಿದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರು, ಅನಂತಕುಮಾರ್ ಅವರು. ಬೆಂಗಳೂರು ಮೆಟ್ರೋ ತಂದಿದ್ದು ಫಸ್ಟ್ ಬಿಜೆಪಿಯವರು. ಅದ್ರ ಉದ್ಘಾಟನೆನೂ ಸದಾನಂದ ಗೌಡನೇ ಮಾಡಿದ್ದು ಫಸ್ಟ್. ಎತ್ತಿನೊಳೆನೂ ಫಸ್ಟ್ ನಮ್ಮದೇ ಸರ್ಕಾರದಲ್ಲೇ ದುಡ್ಡು ಅಲಾಟ್ ಮಾಡಿದ್ದು, ಪೂಜೆ ಮಾಡಿದ್ದು. ಹೇಳಿ ಯಾವ್ದು ಕಟ್ಟಿದ್ದಾರೆ ಅಂತ ಹೇಳಿ. ಇವರು ಅಭಿವೃದ್ಧಿ ಮಾಡಿದ್ರೆ ಕಳೆದ 3 ಎಲೆಕ್ಷನ್ ಅಲ್ಲಿ ಕೇಂದ್ರದಲ್ಲಿ ಯಾಕೆ ಸೋಲ್ತಾ ಇದ್ರು? ಇವರೇನೋ ಡೆವಲಪ್ ಮಾಡಿಬಿಟ್ಟಿದ್ರೆ ಯಾಕೆ ಎಲ್ಲಾ ರಾಜ್ಯಗಳಲ್ಲೂ 0-0-0-0 ಬಂದಿದೆ ನಿಮಗೆ? ಉತ್ತರ ಪ್ರದೇಶದಲ್ಲಿ ಎಷ್ಟು MLA ಇದ್ದೀರಾ ನೀವು? ದೊಡ್ಡ ರಾಜ್ಯ ಇಡೀ ದೇಶಕ್ಕೆ. ಎಷ್ಟಿದ್ದೀರಾ? ಮೊನ್ನೆ ಬಿಹಾರದಲ್ಲಿ ಎಷ್ಟಿದ್ದೀರಾ? ವೆಸ್ಟ್ ಬೆಂಗಾಲಲ್ಲಿ ಏನ್ ಕಾಂಗ್ರೆಸ್ ಅವರು 2/3 ಮೆಜಾರಿಟಿ ಇದ್ದಾರೆ ವೆಸ್ಟ್ ಬೆಂಗಾಲಲ್ಲಿ. ನಾಮ 2 ನಾಮ, ಇನ್ನೊಂದು ಹಾಕ್ಬಿಟ್ರೆ 3 ನಾಮ ಆಗೋತದ ಪರಿಣಾಮ. ದೇಶದಲ್ಲಿ ಖಾಲಿ ಎಲ್ಲಾ ರಾಜ್ಯಗಳಲ್ಲೂ ಖಾಲಿ. ಕರ್ನಾಟಕದಲ್ಲಿ ಮಾತ್ರ ನೀವು ಜೋಬು ಲೂಟಿ. ಯಾರು ತಮಿಳ್ನಾಡಲ್ಲಿ ಎಷ್ಟು 5 ಸೀಟ್ ಇದ್ದಾರ? ಅದು DMK ಕೈ ಕೊಟ್ಟು ಹೋಯ್ದ್ರಲ್ಲ TVKಗೆ. ಗೆದ್ದಿದ್ದು DMK ಇಂದ, ಹೋಗಿದ್ದು TVKಗೆ. ಅಲ್ಲೂ ಬೆನ್ನುಗ್ ಚೂರಿ. ಕಾಂಗ್ರೆಸ್ ಅಂದ್ರೆ ಬೆನ್ನುಗ್ ಚೂರಿ. ಧನ್ಯವಾದ.